ಸರಿಯಾದಂತ ಉತ್ತರ ಹಿಮಟೋಪಿಗಳು ಮತ್ತು ಹಿಮನದಿಗಳು. ರೈಟ್ ಆನ್ಸರ್ ನೋಡಿ. ಹಿಮಟೋಪಿಗಳು ಮತ್ತು ಹಿಮನದಿಗಳು. ಭೂಮಿಯ ಮೇಲ್ಮೈನಲ್ಲಿನ ನೀರಿನ ಶೇಕಡಾವಾರು ಯಾವುದರಲ್ಲಿ ಹೆಚ್ಚಾಗಿದೆ ಅಂತಂದ್ರ ಹಿಮಟೋಪಿಗಳು ಮತ್ತು ಹಿಮನದಿಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಸುತ್ತಲೂ ಭೂಮಿ ಮಧ್ಯದಲ್ಲಿ ವಿಶಾಲ ಪ್ರಮಾಣದ ನೀರಿದ್ದರೆ, ಸುತ್ತಲೂ ಭೂಮಿ ಮಧ್ಯದಲ್ಲಿ ವಿಶಾಲ ಪ್ರಮಾಣದ ಭೂಮಿ ಇದ್ದರೆ 88% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರೋವರಗಳು ರೈಟ್ ಆನ್ಸರ್ ಮಾಡಿ. ಸರೋವರಗಳು ರೈಟ್ ಆನ್ಸರ್. ಸುಣ್ಣದ ಕಲ್ಲಿನ ಮೈದಾನಗಳು ಈ ಕೆಳಗಿನ ಯಾವುದರಿಂದ ನಿರ್ಮಾಣಗೊಳ್ಳುತ್ತವೆ? ಸುಣ್ಣದ ಕಲ್ಲಿನ ಮೈದಾನಗಳು ಸರಿಯಾದಂತ ಉತ್ತರ ಅಂತರ್ಜಲದಿಂದ ನಿರ್ಮಾಣ ಆಗ್ತವೆ ನೋಡಿ. ಸುಣ್ಣದ ಕಲ್ಲಿನ ಮೈದಾನ. ಸಾಮಾನ್ಯವಾಗಿ ಮೈದಾನ ಅಂದ್ರೆ ಏನು? ಮೈದಾನ ಅಂತಂದ್ರೆ ಸಮತಟ್ಟ ಆಗಿರಬೇಕದು, ಸಮೃದ್ಧ ಆಗಿರಬೇಕು, ವಿಶಾಲ ಆಗಿರಬೇಕು. ಸಮತಟ್ಟ, ಸಮೃದ್ಧ, ವಿಶಾಲ. ಸಮತಟ್ಟವಾಗಿದ್ದು ಸಮೃದ್ಧವಾಗಿದ್ದು ವಿಶಾಲವಾದ ಭೂಪ್ರದೇಶವನ್ನು ಏನಂತ ಕರಿತೀವಿ ಅಂದ್ರೆ ಮೈದಾನಗಳು ಅಂತ ಕರಿತೀವಿ. ಮೈದಾನಗಳು ಸಮತಟ್ಟ, ಸಮೃದ್ಧ, ವಿಶಾಲ. ಸಮತಟ್ಟವಾಗಿದ್ದು ಸಮೃದ್ಧವಾಗಿದ್ದು ವಿಶಾಲವಾದ ಭೂಪ್ರದೇಶವನ್ನು ಮೈದಾನ ಅಂತ ಕರಿತೀವಿ. ಮೈದಾನ ನಿರ್ಮಾಣಾಧಾರದ ಮೇಲೆ 7 ಪ್ರಕಾರ. ನದಿಯಿಂದ ನಿರ್ಮಾಣಗೊಂಡ್ರೆ ಅದನ್ನು ಸಂಚಯನ ಮೈದಾನ ಅಂತ ಕರಿತೀವಿ. ಹಿಮ ನದಿಯಿಂದ ನಿರ್ಮಾಣಗೊಂಡ್ರೆ ಅದನ್ನು ಬಿಲ್ ಮೈದಾನ ಅಂತ ಕರಿತೀವಿ. ಮಾರುತಗಳಿಂದ ನಿರ್ಮಾಣಗೊಂಡ್ರೆ ಅದನ್ನು ಲೋಯಸ್ ಮೈದಾನ ಅಂತ ಕರಿತೀವಿ. ಸರೋವರಗಳಿಂದ ನಿರ್ಮಾಣಗೊಂಡ್ರೆ ಅದನ್ನು ಸಿರಿಸ್ ಮೈದಾನ ಅಂತ ಕರಿತೀವಿ. ಸಾಗರಗಳ ಕೆಳಭಾಗದಲ್ಲಿ ನಿರ್ಮಾಣಗೊಂಡ್ರೆ ಅದನ್ನ ಅಬಿಸಲ್ ಮೈದಾನ ಅಂತ ಕರಿತೀವಿ. ಸಾಗರದ ದಡದಲ್ಲಿ ನಿರ್ಮಾಣಗೊಂಡ್ರೆ ಅದನ್ನ ಕರಾವಳಿಯ ಮೈದಾನ ಅಂತ ಕರಿತೀವಿ. ಮೈದಾನದಲ್ಲಿ ಪ್ರಧಾನವಾಗಿ ಎಷ್ಟು ಪ್ರಕಾರ ಅಂದ್ರೆ 7 ಪ್ರಕಾರ. ನದಿಯಿಂದ ಸಂಚಯನ ಮೈದಾನ, ಹಿಮ ನದಿಯಿಂದ ಬಿಲ್ ಮೈದಾನ, ಮಾರುತಗಳಿಂದ ಲೋಯಸ್ ಮೈದಾನ, ಸರೋವರಗಳಿಂದ ಸಿರಿಸ್ ಮೈದಾನ, ಸಾಗರಗಳ ಆಳದಲ್ಲಿದ್ದರೆ ಅಬಿಸಲ್ ಮೈದಾನ, ಸಾಗರಗಳ ದಡದಲ್ಲಿದ್ದರೆ ಅದನ್ನ ಕರಾವಳಿ ಮೈದಾನ ಅಂತ ಕರಿತೀವಿ. ಇನ್ನೊಂದು ತರದ ಮೈದಾನ ಬರ್ತದೆ. ಆ ಇನ್ನೊಂದು ತರದ ಮೈದಾನ ಯಾವ್ದಂದ್ರ ಅಂತರ್ಜಲದ ಕಾರ್ಯಾಚರಣೆಯನ್ನು ನಿರ್ಮಾಣಗೊಂಡ್ರೆ ಅದನ್ನ ಸುಣ್ಣದ ಕಲ್ಲಿನ ಮೈದಾನ ಅಂತ ಕರಿತೀವಿ. ಮೈದಾನ ಅಂದ್ರೆ ಏನಿರಬೇಕು? ಸಮತಟ್ಟ ಆಗಿರಬೇಕು, ಸಮೃದ್ಧ ಆಗಿರಬೇಕು, ಮತ್ತೆ ವಿಶಾಲ ಆಗಿರಬೇಕು. ಅಂತರ್ಜಲ. ಸಮತಟ್ಟ, ಸಮೃದ್ಧ, ವಿಶಾಲವಾದ ಭೂಪ್ರದೇಶವನ್ನ ಮೈದಾನ ಅಂತ ಕರಿತೀವಿ. ನದಿಯಿಂದ ನಿರ್ಮಾಣಗೊಂಡ್ರೆ ಸಂಚಯನ ಮೈದಾನ, ಹಿಮ ನದಿಯಿಂದ ನಿರ್ಮಾಣಗೊಂಡ್ರೆ ಬಿಲ್ ಮೈದಾನ, ಮಾರುತಗಳಿಂದ ಲೋಯಸ್ ಮೈದಾನ, ಸರೋವರಗಳಿಂದ ಸಿರಿಸ್ ಮೈದಾನ, ಸಾಗರದ ಆಳಭಾಗದಲ್ಲಿದ್ದರೆ ಅಬಿಸಲ್ ಮೈದಾನ, ಸಾಗರ ದಡದಲ್ಲಿದ್ದರೆ ಕರಾವಳಿಯ ಮೈದಾನ, ಅಂತರ್ಜಲದ ಕಾರ್ಯಾಚರಣೆ ನಿರ್ಮಾಣಗೊಂಡ್ರೆ ಅದನ್ನ ಸುಣ್ಣದ ಕಲ್ಲಿನ ಮೈದಾನ ಅಂತ ಕರಿತೀವಿ. ಸಮತಟ್ಟ ಆಗಿರಬೇಕು, ಸಮೃದ್ಧ ಆಗಿರಬೇಕು, ವಿಶಾಲ ಆಗಿರಬೇಕು. ಎರಡು 2020ರಲ್ಲಿ ಭೂಮಿಯ ಗುರಿ ಮೀರಿ ಹೊಡೆ ಅರ್ತ್ ಓವರ್ ಶೂಟ್ ದಿನವನ್ನ ಯಾವಾಗ ಆಚರಿಸಲಾಯಿತು ಅಂತ ಇಂಪಾರ್ಟೆಂಟ್ ಕ್ವಶನ್ ಇದು. ಅರ್ತ್ ಓವರ್ ಶೂಟ್ ಭೂಮಿಯ ಗುರಿ ಮೀರಿ ಹೊಡೆ ಆಗಸ್ಟ್ 22. ಪ್ರತಿ ವರ್ಷ ಯಾವ ದಿನವನ್ನು ಅರ್ತ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ? ಪ್ರತಿದಿನ ಯಾವ ದಿನವನ್ನ ಅರ್ತ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ? ಶಬಾಷ್, ವೆರಿ ಗುಡ್. ಅರ್ತ್ ಡೇ ಯಾವುದು? ಪ್ರತಿ ವರ್ಷ ಭೂಮಿಯ ದಿನ ಅಂತ ಹೇಳಿ ಏಪ್ರಿಲ್ 22ನೇ ತಾರೀಕು ಮಾಡ್ತೀವಿ ನೋಡಿ. ಏಪ್ರಿಲ್ 22ನೇ ತಾರೀಕು. ಓಕೆ, ಹೆಚ್ಚಿನ ಭೂಕಂಪನ ತೀವ್ರತೆ ವಲಯದ ಅಡಿಯಲ್ಲಿ ಭಾರತದ ರಾಜ್ಯ ಉತ್ತರ ಪ್ರದೇಶ್, ಕರ್ನಾಟಕ, ಹಿಮಾಚಲ ಪ್ರದೇಶ್, ಸಿಕ್ಕಿಂ. ಇಂಪಾರ್ಟೆಂಟ್ ಕ್ವಶನ್ ಇದು ಸಹ.
ಹೆಚ್ಚಿನ ಭೂಕಂಪನದ ತೀವ್ರತೆ ವಲಯದ ಅಡಿಯಲ್ಲಿ ಬರದ ಭಾರತೀಯ ರಾಜ್ಯ ಅಂತ ಕೊಟ್ಟನ. ಯಾವ ರಾಜ್ಯ ಬರಂಗಿಲ್ಲ ಇದ್ರಾಗ, ಯಾವ ರಾಜ್ಯ ಬರಂಗಿಲ್ಲ ಅಂತ ಕೊಟ್ಟನ. ಆದ್ರೆ ಇತ್ತೀಚೆಗೆ ಇಲ್ಲೇ ಜಾಸ್ತಿ ಆಗ್ಯಾವ. ಬುರ್ಗ ಸಜ್ಜಕ ಪಜ್ಜಕ ಎದಿ ಹೊಡೆದ ಗಾಬ್ರೆ ಹೋಗಿ ಗಿಡದ ಮೇಲೆ ಕೂತಾರ. ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯ. ರೈಟ್ ಆನ್ಸರ್ ನೋಡಿ, ಕರ್ನಾಟಕ ರಾಜ್ಯ ಸರಿಯಾಗಿರುವಂತ ಉತ್ತರ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣ ಅದರ ಬಣ್ಣ ಕಪ್ಪು, ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು, ಅವುಗಳ ಶಿಲಾ ದ್ರವದಿಂದ ಲಾವಾರಸದಿಂದ ಮಾಡಲ್ಪಟ್ಟಿದೆ, ಅವು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಸಿಂಪಲ್ ಕ್ವಶನ್ ನೋಡಿ, ಇದನ್ನು ಕೂಡ FDA ಕ್ವಶನ್ ನೋಡಿ. ಸರಿಯಾದಂತ ಉತ್ತರ ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು. ರೈಟ್ ಆನ್ಸರ್ ನೋಡಿ, ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣ ಏನಂದ್ರೆ ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ತೇವಾಂಶ ಕಂಡು ಬರುತ್ತದೆ. ಕಪ್ಪು ಮಣ್ಣು ಭಾರತ ದೇಶದಲ್ಲಿ ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂದ್ರ 15.09% ಕಪ್ಪು ಮಣ್ಣಿದೆ. ಕಪ್ಪು ಮಣ್ಣನ್ನ ರೆಗೂರ್ ಮಣ್ಣು ಅಂತ ಕರೀತಾರೆ, ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ಹತ್ತಿಯ ಮಣ್ಣು, ಚೋರ್ನೋ ಜಿಮ್ ಮಣ್ಣು. ಈ ಮಣ್ಣಿಗಿರುವಂತ ಹೆಸರು ಇದು. ರೆಗೂರ್ ಮಣ್ಣು, ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ಹತ್ತಿಯ ಮಣ್ಣು, ಚೋರ್ನು ಜಿಮ್ ಮಣ್ಣು. ಕಪ್ಪು ಮಣ್ಣಿಗಿರುವಂತ ಒಂದು ಹೆಸರು ಇದು. ದೇಶದಲ್ಲಿ ಮಣ್ಣಿನ ಪ್ರಮಾಣ ಹೈಯೆಸ್ಟ್ ಯಾವ ರಾಜ್ಯದಲ್ಲಿದೆ ಅಂದ್ರ ಮಹಾರಾಷ್ಟ್ರದಲ್ಲಿದೆ. ಈ ಮಣ್ಣಿನ ವಿಶೇಷ ಏನಂದ್ರೆ ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ ನೋಡಿ. ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಆ ಉದ್ದೇಶಕ್ಕಾಗಿ ಇದನ್ನ ತೇವಾಂಶ ಭರಿತವಾದ ಮಣ್ಣು ಅಂತ ಕರೀತಾರೆ. ಈ ಮಣ್ಣನ್ನ ತೇವಾಂಶ ಭರಿತವಾಗಿರುವಂತ ಮಣ್ಣು. ಕಪ್ಪು ಮಣ್ಣನ್ನ ತೇವಾಂಶ ಭರಿತವಾದ ಮಣ್ಣು, ಹತ್ತಿಯ ಮಣ್ಣು, ಲಾವಾ ಮಣ್ಣು, ಬಿರುಕು ಬಿಡುವ ಮಣ್ಣು, ಎರೆಯ ಮಣ್ಣು, ರೆಗೂರು ಮಣ್ಣು. 15.09% ಈ ಮಣ್ಣಲ್ಲಿ ನೀರಿನ ಪ್ರಮಾಣ ಇದೆ. ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿಲ್ಲ? ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿದ್ದ ಇಲ್ಲ? ಸೂರತ್, ಆಗ್ರಾ, ಕಟಕ, ಮೈಸೂರು. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಅಂದ್ರ ನದಿಗಳು ಮತ್ತು ನದಿಯ ದಡವನ್ನು ಇಂಪಾರ್ಟೆಂಟ್ ಆಗಿ ಕೇಳ್ತಾರ ನೋಡಿ ಕ್ವಶನ್. ಯಾವ ನದಿ ನದಿ ದಡದಲ್ಲಿ ಕಂಡು ಬರೋದಿಲ್ಲ ಅಂತ ಕ್ವಶನ್ ಆಗಿದೆ. ಸರಿಯಾದಂತ ಉತ್ತರ ಮೈಸೂರು ನಗರ ನೋಡಿ. ಮೈಸೂರು ನಗರ ಇದೆಯಲ್ಲ, ಇದು ನದಿ ದಡದಲ್ಲಿ ಕಂಡು ಬರಂಗಿಲ್ಲ. ಸೂರತ್ ಇದೆಯಲ್ಲ, ಇದು ತಪತಿ ನದಿಯ ದಡದ ಮೇಲೆ ಕಂಡು ಬರ್ತದೆ, ವಜ್ರದ ನಗರ ಅಂತ ಕರೀತಾರ. ಆಗ್ರಾ ಇದೆಯಲ್ಲ, ಆಗ್ರಾ ಯಾವ ನದಿಯ ದಡದ ಮೇಲೆ ಅಂದ್ರ ಯಮುನಾ ನದಿಯ ದಡದ ಮೇಲೆ. ಕಟಕ್ ಇದೆಯಲ್ಲ, ಇದು ಮಹಾನದಿಯ ದಡದ ಮೇಲೆ ಕಂಡು ಬರ್ತದೆ, ಮಹಾನದಿ. ಯಾಕಂದ್ರೆ ಈ ನದಿ ಮಹಾನದಿ ಹುಟ್ಟದ ಎಲ್ಲಿ ಅಂತಂದ್ರ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಶಿಹಾವ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಶಿಹಾವ್ ಎಂಬ ಸ್ಥಳದಲ್ಲಿ ಹುಟ್ಟಿ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆ ಶಿಹಾವ್ ಎಂಬ ಸ್ಥಳದಲ್ಲಿ ಹುಟ್ಟಿ ಒಡಿಶಾ ರಾಜ್ಯದ ಕಟಕ್ ಮೂಲಕ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನಗರದಲ್ಲಿ ಭಾರತದ ಭತ್ತ ಸಂಶೋಧನಾ ಕೇಂದ್ರ ಇದೆ ನೋಡಿ. ಈ ನಗರದಲ್ಲಿ ಏನಿದೆ ಅಂದ್ರೆ ಭಾರತದ ಭತ್ತ ಸಂಶೋಧನಾ ಕೇಂದ್ರವನ್ನ ನೋಡ್ತೀವಿ. ನಮ್ಮ ದೇಶದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಒಡಿಶಾ ರಾಜ್ಯದ ಕಟಕದಲ್ಲಿದೆ. ಈ ನಗರದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಜನ್ಮ ತಾಳ್ತಾರೆ. ಅವ್ರು ಯಾರು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಕ್ವಶನ್ ಆಗಿದೆ, ಸುಭಾಷ್ ಚಂದ್ರ ಬೋಸರು ಜನ್ಮ ತಾಳಿದ ನಗರ ಯಾವುದು ಅಂತ. ಸುಭಾಷ್ ಚಂದ್ರ ಬೋಸರು ಜನ್ಮ ತಾಳಿದ ನಗರ ಯಾವುದು?
ಸರಿಯಾದಂತ ಉತ್ತರ ಒಡಿಶಾ ರಾಜ್ಯದ ಕಟಕ್. ಒಡಿಶಾ ರಾಜ್ಯದ ಕಟಕದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ರಾಷ್ಟ್ರಭಕ್ತ ಸಂತರಲ್ಲಿ ರಾಜಕುಮಾರ ಅಂತ. ಯಾರು ಸುಭಾಷ್ ಚಂದ್ರ ಬೋಸರು ಮರಣಪ್ಪಿದ ನಂತರ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಅಂದ್ರ ರಾಷ್ಟ್ರಭಕ್ತ ಸಂತರಲ್ಲಿ ರಾಜಕುಮಾರ. ರಾಷ್ಟ್ರಭಕ್ತ ಸಂತರಲ್ಲಿ ರಾಜಕುಮಾರ ಎಂದು ಹೇಳಿದವರು ಯಾರು ಅಂದ್ರೆ ಅದು ಮಹಾತ್ಮ ಗಾಂಧೀಜಿ. ಯಾರ ಬಗ್ಗೆ ಹೇಳಿದ್ರು ಅಂತಂದ್ರೆ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಹೇಳ್ತಾರೆ. ಕಾಶಿ ಮತ್ತು ಜೈನ್ಮಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅರುಣಾಚಲ ಪ್ರದೇಶದಲ್ಲಿ, ಮೇಘಾಲಯದಲ್ಲಿ, ಮಣಿಪುರದಲ್ಲಿ, ನಾಗಾಲ್ಯಾಂಡದಲ್ಲಿ. ಕಾಶಿ ಬೆಟ್ಟಗಳು, ಕಾಶಿ ಮತ್ತು ಗಾರೋ ಬೆಟ್ಟಗಳನ್ನು ಕರಿತೀವಲ್ಲ, ಸರಿಯಾದಂತ ಉತ್ತರ ಮೇಘಾಲಯದಲ್ಲಿ ಕಂಡು ಬರ್ತಾವ ನೋಡಿ. ಈ ಗಾರೋ ಕಾಶಿ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರಂದ್ರೆ ಗಾರೋ ಮತ್ತು ಕಾಶಿ ಬೆಟ್ಟಗಳು. ಈ ಗಾರೋ ಕಾಶಿ ಬೆಟ್ಟಗಳು ವಿಶೇಷವೇನು ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಬೆಟ್ಟಗಳಾಗಿವೆ. ಜಗತ್ತಿನಾಗ ಹೈಯೆಸ್ಟ್ ಮಳೆ ಪಡೆಯುವಂತ ಬೆಟ್ಟಗಳಾಗಿವ. ಆ ಉದ್ದೇಶಕ್ಕಾಗಿ ಆ ಬೆಟ್ಟಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ನಮದಪ್ ನ್ಯಾಷನಲ್ ಪಾರ್ಕ್. ನಮದಪ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕ್ವಶನ್ ಆಗಿದೆ. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಹೌದಲ್ಲ? ಯಾಕಂದ್ರ 3 ತರದ ಉಷ್ಣಾಂಶ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ ಇದು. 3 ತರದ ಉಷ್ಣಾಂಶ, 3 ತರದ ಅರಣ್ಯ, ಹಾರುವ ಅಳಿಲುಗಳು ಕಂಡು ಬರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರ ಅರುಣಾಚಲ ಪ್ರದೇಶ. ರೈಟ್ ಆನ್ಸರ್. ಅಂಗಾಮಿ ಮತ್ತು ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ? ಅಂಗಾಮಿ ಮತ್ತು ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗ ಅಂಗಾಮಿ ಮತ್ತು ಕೊನ್ಯಾಕ್. ಅಂಗಾಮಿ ಮತ್ತು ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗ ಎಲ್ಲಿದಾರ ಅಂದ್ರ ಸರಿಯಾಗಿರುವಂತ ಉತ್ತರ ನಾಗಾಲ್ಯಾಂಡದಲ್ಲಿ ಇದಾರೆ ನೋಡಿ. ಪುಮದಿಶ್ ಎಂಬ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಪುಮದಿಶ್ ಎಂಬ ಹುಲ್ಲುಗಾವಲು. ಪುಮದಿಶ್ ಎಂಬ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಪುಮದಿಶ್ ಎಂಬ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಮಣಿಪುರ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಿಡಕಲ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಹಿಡಕಲ್ ಜಲಾಶಯ. ಸೆವೆಂಟಿ 73% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯ ಹಿಕ್ಕೂರು, ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ನೋಡಿ. ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಸ್ಥಳದಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿಡಕಲ್ ಅಣೆಕಟ್ಟು. ಈ ಹಿಡಕಲ್ ಅಣೆಕಟ್ಟಿಗಿರುವಂತ ಇನ್ನೊಂದು ಹೆಸರು ಏನಂದ್ರೆ ರಾಜ ಲಕ್ಕಂಗೌಡ ಜಲಾಶಯ ಅಂತ ಕರೀತಾರೆ. ರಾಜ ಲಕ್ಕಂಗೌಡ ಜಲಾಶಯ ಇದು ಕ್ವಶನ್ ಆಗಿದೆ. ರಾಜ ಲಕ್ಕಂಗೌಡ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹಿಡಕಲ್ ಅನ್ನುವಂತ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ರಾಜ ಲಕ್ಕಂಗೌಡ ಜಲಾಶಯ ಅಂತ ಹೇಳಿ ಕರಿತೀವಿ. ಜಲದುರ್ಗ ಎಂಬ ಪ್ರಸಿದ್ಧವಾದ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಜಲದುರ್ಗ ಫಾಲ್ಸ್.
ಜಲದುರ್ಗ ಜಲಪಾತ. ಜಲದುರ್ಗ ಎಂಬ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ, ಕೃಷ್ಣಾ ನದಿಯಿಂದ. ಬಚಾವತ್ ಸಮಿತಿ ಯಾವ ನದಿಗೆ ಸಂಬಂಧಪಟ್ಟಿದೆ? ಬಚಾವತ್ ಎಂಬ ನದಿ ಇದು ವರದಿ ಯಾವ ನದಿಗೆ ಸಂಬಂಧಪಟ್ಟಿದೆ? ಬಚಾವತ್ ಎಂಬ ವರದಿ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದ್ರೆ ಬಚಾವತ್ ಎಂಬುದು ಕೃಷ್ಣಾ ನದಿಗೆ ಸಂಬಂಧಪಟ್ಟಿದೆ ನೋಡಿ, ಕೃಷ್ಣಾ ನದಿಗೆ ಬಚಾವತ್. ನಂದಿದುರ್ಗ ಬೆಟ್ಟದಲ್ಲಿ ಹುಟ್ಟುವ ನದಿ ಯಾವುದು? ನಂದಿದುರ್ಗ ಬೆಟ್ಟದಲ್ಲಿ ಜನ್ಮ ತಾಳುವ ನದಿ ಯಾವ್ದಂದ್ರ ಪೆನ್ನಾರ ನದಿ ನೋಡಿ. ಪೆನ್ನಾರ, ಉತ್ತರ ಪೆನಕಾನಿ, ದಕ್ಷಿಣ ಪೆನಕಾನಿ, ಅರ್ಕಾವತಿ, ಚಿತ್ರಾವತಿ ಎಲ್ಲ ಎಲ್ಲಿ ಅಂದ್ರೆ ನಂದಿ ಬೆಟ್ಟದಲ್ಲಿ. ನಾಗಾರ್ಜುನ ಯೋಜನೆ ಒಂದು ಮುಖ್ಯ ವಿದ್ಯೋದ್ದೇಶ ನದಿ ನೀರಾವರಿ ಯೋಜನೆಯಾಗಿದ್ದು ಇದು ಯಾವ ನದಿಯ ಮೇಲೆ ಕಟ್ಟಲಾಗಿರತಕ್ಕಂತ ಅಣೆಕಟ್ಟಾಗಿದೆ? ನಾಗಾರ್ಜುನ ಜಲಾಶಯ. ನಾಗಾರ್ಜುನ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? 66% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಾಗಾರ್ಜುನ ಅನ್ನುವಂತ ಅಣೆಕಟ್ಟಿದೆಯಲ್ಲ, ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಾಗಾರ್ಜುನ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ತೆಲಂಗಾಣದಲ್ಲಿ ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? 72% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವ್ದಂದ್ರೆ ಕೃಷ್ಣ ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುತ್ತದೆ. ಆದ್ರೆ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರೆ ಕಾವೇರಿ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರೆ ಕೃಷ್ಣ. ಮಾಂಜ್ರಾ ಎಂಬ ನದಿ ಯಾವ ನದಿಯ ಉಪನದಿಯಾಗಿದೆ? ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಗೋದಾವರಿ ನದಿಯ ಉಪನದಿಯಾಗಿದೆ. ಗೋದಾವರಿ. ಈ ಕೆಳಗಿನ ಯಾವ ನದಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿಲ್ಲ? ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸದೇ ಇರುವ ನದಿ ಯಾವುದು? ಯಾವ ನದಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸದಿರುವ ನದಿ ಯಾವ್ದಂದ್ರೆ ಮಹಾನದಿ. ಯಾಕಂದ್ರೆ ಗೋದಾವರಿ ನದಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಿಂಚನಗೊಂಡದ. ಕೃಷ್ಣ ಮತ್ತು ಕಾವೇರಿ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ತುಂಬ ಹರಿದದ. ಬಟ್ ಮಹಾನದಿ ಇದೆಯಲ್ಲ, ಮಹಾನದಿ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ. ಮೊಹದಾಯಿ ಬೇರೆ, ಮೊಹದಾಯಿ ಮತ್ತು ಮಾಂಡೋವಿ ಅಂತ ಕರೀತಾರೆ. ಮಹಾನದಿ ಎಂಬುದು ಒಡಿಶಾ ರಾಜ್ಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನದಿಯಾಗಿದೆ. ಕೆಳಗಿನ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ರಬ್ಬರ್ ಅನ್ನು ಉತ್ಪಾದಿಸಲಾಗುತ್ತದೆ? ಸರಿಯಾದಂತ ಉತ್ತರ ಕೇರಳ. ರೈಟ್ ಆನ್ಸರ್ ನೋಡಿ, ಕೇರಳ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಎಕ್ಸಲೆಂಟ್. ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ ನೋಡಿ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಕರ್ನಾಟಕ ರಾಜ್ಯದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರ, ಯಾಕಂದ್ರೆ ಕೇರಳ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಅದು. ಕೇರಳ ಮತ್ತು ತಮಿಳುನಾಡುಗಳಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಯಾವಂದ್ರೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು. ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರತಕ್ಕಂತ ಅಣೆಕಟ್ಟು. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಮಜುಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ?
ಮಜುಲಿ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪವಾಗಿರುವಂತ ಮಜುಲಿ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡಿ. ಇದನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಸ್ಥಳೀಯ ಜನ ಇದನ್ನ ಏನೆಂದು ಕರೆಯುತ್ತಾರಂದ್ರ ಶಂಕರ ದೇವ ದ್ವೀಪ ಅಂತ ಹೇಳಿ ಕರೀತಾರೆ. ಆ ಮಜುಲಿ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು 72% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಯಾವ ರಾಜ್ಯ ಅಂದ್ರ ತಮಿಳುನಾಡಲ್ಲಿ ಕಂಡು ಬರ್ತದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ಇಂದಿರಾ ಪಾಯಿಂಟ್ ಎಲ್ಲಿದೆ? %77 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನಿಕೋಬಾರದಲ್ಲಿ ಇದೆ ನೋಡಿ. ಯಾ ನಿಕೋಬಾರ್ ಅಂದ್ರೆ ಗ್ರೇಟ್ ನಿಕೋಬಾರ್. ಯಾಕಂದ್ರೆ ಅಂಡಮಾನವನ್ನ ನಾವೆರಡು ಭಾಗ ಮಾಡ್ತೀವಿ, ಅಂಡಮಾನ್ ಮತ್ತು ನಿಕೋಬಾರ. ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರ್ ಅನ್ನೋದೇ ಇಂದಿರಾ ಪಾಯಿಂಟ್. ಭಾರತದ ಉತ್ತರ ತುದಿ ಯಾವಂದ್ರ ಕಿಲಿಕ್ ಪಾಸ್, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ಪಶ್ಚಿಮ ತುದಿ ಗೌಹಾರಮತಿ, ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬಿಡಿ. ಉತ್ತರದಿಂದ ದಕ್ಷಿಣಕ್ಕಿರುವ ದೂರ 3214 ಕಿಲೋಮೀಟರ್. ಹೌದಾ? ಪಶ್ಚಿಮದಿಂದ ಪೂರ್ವಕ್ಕೆ ಬಂದ್ಬಿಟ್ಟು 2933 ಕಿಲೋಮೀಟರ್. ಕರ್ನಾಟಕ ರಾಜ್ಯ ಉತ್ತರದಿಂದ ದಕ್ಷಿಣಕ್ಕೆ 3214 ಕಿಲೋಮೀಟರ್ ಇದ್ರೆ ಪಶ್ಚಿಮದಿಂದ ಪೂರ್ವ 2933. ಉತ್ತರ ತುದಿ ಕಿಲಿಕ್ ಪಾಸ್, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ಪಶ್ಚಿಮದ ತುದಿ ಗೌಹಾರಮತಿ, ಅದರ ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿವಿಡಿ. ಯಾರು ಮುಂಜಾನೆ 6 ಗಂಟೆ ಕ್ಲಾಸ್ ತಗೊಂಡಿಲ್ಲ ಅನ್ನೋದು? ಮುಂಜಾನೆ 6 ಗಂಟೆ ಕ್ಲಾಸ್ ತಗೊಂಡಿವಿ, ನೀವು ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ, ಏನ್ ಮಾಡ್ಲಿ? ನೋಡು ಜಗಳ ನೋಡು. ನೋಡು ಯಾರು ನಿದ್ದೆ ಮಾಡಿದಾರ? ನೀವು ನಿದ್ದೆ ಮಾಡಿರೋದು. ಆಯ್ತು. ಮುಂಜಾನೆ 6ಕ್ಕೆ ತೋತೀನಿ ಆಯ್ತಾ? ನಾಳೆ ಮಾರ್ನಿಂಗ್ 6 ಗಂಟೆಗೆ. ಇವತ್ತೊಂದಿನ ಮಿಸ್ ಆಗ್ಯದಲ್ಲ, ಆಯ್ತು ನಾಳೆ ತೋತೀನಿ ಆಯ್ತಲ್ಲ ಮುಂಜಾನೆ. ಆಯ್ತು, ಸಮಾಧಾನ ಇದೆ? ಸಮಾಧಾನ? ಆಯ್ತು. ಮುಂಜಾನೆ ಎಲ್ಲರೂ 6 ಗಂಟೆ ಬರೋ ಭಾರತ ಸಂವಿಧಾನ ಥಿಯರಿ ಕ್ಲಾಸ್ ಹೇಳ್ತೀನಿ. 6 ಗಂಟೆಗೆ ಪಟ್ಟಣ ಎದ್ದು ಕುಂದ್ರಬೇಕು ನೋಡಮ್. ಹೇಳ್ಬೇಕಂತೇನೆ 8 ಕೇಳೋ ಮಂದಿ ಅದ. 6 ಕೇಳ್ಬೇಕಂತೇಳಿ ಅಲಾರಾಮ್ ಹೊಡೆದ್ರ ಕತ್ತರು ಸುಂಬಳಂಗ್ ಹೊಡೆದು. ಭಾರತ ಉತ್ತರ ತುದಿ ಕಿಲಿಕ್ ಪಾಸ, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ಪಶ್ಚಿಮ ತುದಿ ಗೌಹಾರಮತಿ, ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬಿಡಿ. ದಕ್ಷಿಣದ ಭೂತುದಿ ಯಾವ್ದಂದ್ರ ದಕ್ಷಿಣದ ತುತ್ತು ತುದಿ ಯಾವ್ದಂದ್ರ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂದ್ರೆ ನಿಕೋಬಾರದಲ್ಲಿ ಕಂಡು ಬರ್ತದೆ. ಕೆಳಗಿನಲ್ಲಿ ಭಾರತದ ಯಾವ ನಗರವನ್ನ ಗೋಲ್ಡನ್ ಸಿಟಿ ಅಂತ ಕರೀತಾರೆ? ವಾವ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವ ನಗರವನ್ನ ಗೋಲ್ಡನ್ ಸಿಟಿ ಅಂತ ಕರೀತಾರೆ? ಇದು ಬಹಳ ಸಲ ರಿಪೀಟ್ ಆಗಿರುವಂತ ಪ್ರಶ್ನೆ. ಆನ್ಸರ್ ಮಾಡ್ತೀರಿ? ಯಾವ ನಗರವನ್ನ ಗೋಲ್ಡನ್ ಸಿಟಿ ಅಂತ ಕರೀತಾರೆ? ಬೆಂಗಳೂರು, ಬಿಕನೇರ, ಜೈಪುರ, ಜೈಸಲ್ಮೇರ್. ಯಾವ್ದನ್ನು ಗೋಲ್ಡನ್ ಸಿಟಿ ಅಂತ ಕರೀತಾರೆ ಅಂದ್ರೆ ಸರಿಯಾದಂತ ಉತ್ತರ ಜೈಸಲ್ಮೇರ್. ರೈಟ್ ಆನ್ಸರ್ ನೋಡಿ. ಜೈಸಲ್ಮೇರ್ ನಗರವನ್ನು ಗೋಲ್ಡನ್ ಸಿಟಿ. ಪಿಂಕ್ ಸಿಟಿ ಯಾವುದು? ಭಾರತ ದೇಶದ ಯಾವ ನಗರವನ್ನು ಪಿಂಕ್ ಸಿಟಿ ಅಂತ ಕರೀತಾರೆ? ಪಿಂಕ್ ಸಿಟಿ ಯಾವಂದ್ರ ಜೈಪುರ. ಪಿಂಕ್ ಸಿಟಿ ಅಂದ್ರ ಜೈಪುರ. ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಭರಿತವಾದ ಸ್ಥಳ ಯಾವುದು? ಭಾರತ ದೇಶದಲ್ಲಿ ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದೆ ಇಲ್ಲಿ. ದೇಶದಲ್ಲಿ ಅತಿ ಹೆಚ್ಚು ಉಷ್ಣಭರಿತವಾಗಿರುವಂತ ಸ್ಥಳ
ಸರಿಯಾದಂತ ಉತ್ತರ ಬಿಕಿನೇರ್ ರೈಟ್ ಆನ್ಸರ್ ನೋಡಿ. ಬಿಕಿನೇರ್ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಭರಿತವಾಗಿರುವಂತ ಸ್ಥಳ ಯಾವಂದ್ರ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಬಿಕಿನೇರ್ ಅನ್ನುವಂತ ಸ್ಥಳದಲ್ಲಿ ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದೆ. ರಾಜಸ್ಥಾನದ ಗಂಗಾನಗರ ಜಿಲ್ಲೆ ಬಿಕಿನೇರದಲ್ಲಿ ಎಷ್ಟಂದ್ರ 52 ಡಿಗ್ರಿ ಸೆಲ್ಸಿಯಸ್ 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂತ ಸ್ಥಳ ಬಿಕಿನೇರ. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ನೋಡಿ? ಸಿಂಪಲ್ ಕ್ವಶನ್ ಇದೆ. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವಂದ್ರೆ ದಿಸ್ಪುರ್ ನೋಡಿ. ಅಸ್ಸಾಂದ ರಾಜಧಾನಿ ಇಂಪಾಲ್ ಅಂತ ಕೊಟ್ಟಿದ್ದಾರೆ, ಕೊಹಿಮಾ ಅಂತ ಕೊಟ್ಟಿದ್ದಾರೆ, ಐಜ್ವಾಲ್ ಅಂತ ಕೊಟ್ಟಿದ್ದಾರೆ, ದಿಸ್ಪುರ್ ಅಂತ ಕೊಟ್ಟಿದ್ದಾರೆ. ಮೋಹಿನಿ ಅಟ್ಟಂ ನೃತ್ಯ ಯಾವ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ? ಮೋಹಿನಿ ಅಟ್ಟಂ ಶಬಾಷ್, ವೆರಿ ಗುಡ್, ಎಕ್ಸಲೆಂಟ್. ಕೇರಳ ರಾಜ್ಯ ನೋಡಿ. ಕ್ವಶನ್ ಎಷ್ಟು ಸಿಂಪಲ್ ಕೇಳ ನೋಡಿ. ಮೋಹಿನಿ ಅಟ್ಟಂ, ಮೋಹಿನಿ ಅಟ್ಟಂ ಕೇರಳ ರಾಜ್ಯದಲ್ಲಿ ಇದೊಂದು ವಿಶೇಷವಾಗಿ ಹೆಣ್ಣು ಮಕ್ಕಳ ನೃತ್ಯವಾಗಿದೆ. ಮೋಹಿನಿ ಅಟ್ಟಂ ಎಂಬುದು ಕೇರಳ ರಾಜ್ಯದಲ್ಲಿ ಮಹಿಳೆಯರಿಂದ ಮಾಡಲ್ಪಟ್ಟಿರ್ತಕ್ಕಂಥ ನೃತ್ಯ ಇದು. ಮೋಹಿನಿ. ಕಥಕಳಿ, ಕಥಕಳಿ ಪುರುಷರಿಂದ ಮಾಡಲ್ಪಟ್ಟಿರ್ತಕ್ಕಂಥ ನೃತ್ಯ ನೋಡಿ ಕಥಕಳಿ. ಕಥಕಳಿ ಯಾವ ರಾಜ್ಯದ ಪ್ರಸಿದ್ಧವಾಗಿರುವಂತ ನೃತ್ಯ ಇದು? ಕಥಕಳಿ. ಕಥಕಳಿ ಎಂಬುದು ಇದು ಸಹ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಕಥಕಳಿ ಇದು ಸಹ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಓಲ್ಗಾ ನದಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಓಲ್ಗಾ ಎಂಬ ನದಿ ಯಾವ ದೇಶದೊಂದಿಗೆ ಸಂಬಂಧವನ್ನು ಹೊಂದಿದೆ? ಇದು ಯುರೋಪ ಖಂಡದ ಅತಿ ಉದ್ದವಾದ ನದಿ, ಓಕೆ. ಆದರೆ ಓಲ್ಗಾ ಇದು ಯಾವ ರಾಷ್ಟ್ರದ ಅತಿ ಉದ್ದವಾದ ನದಿಯಾಗಿದೆ? ಶಬಾಷ್, ಓಲ್ಗಾ ರಷ್ಯಾ ದೇಶದ ಅತಿ ಉದ್ದವಾದ ನದಿ ನೋಡಿ. ರಷ್ಯಾ ದೇಶದ ಅತಿ ಉದ್ದವಾಗಿರುವಂತ ನದಿ ಓಲ್ಗಾ ನದಿ. ಪಂಚಖಂಡಗಳು, ಪ್ರಪಂಚದಲ್ಲಿ 7 ಖಂಡಗಳ 7 ನದಿಗಳನ್ನು ತೆಗೆದುಕೊಂಡಾಗ ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಯಂಗಸ್ತೆ. ಯಂಗಸ್ತೆ ಎಂಬುದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ. ಇನ್ನು ಯುರೋಪ ಖಂಡದ ಅತಿ ಉದ್ದವಾದ ನದಿ ಅಂದ್ರೆ ಓಲ್ಗಾ. 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 ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ನೋಡಿ. ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿ ಅಮೆಜಾನ್ ನದಿ. ಆಫ್ರಿಕಂಡದ ಅತಿ ಉದ್ದವಾದ ನದಿ ನೈಲ್ ನದಿ. ಆಸ್ಟ್ರೇಲಿಯಾ ಖಂಡದ ಅತಿ ಉದ್ದವಾದ ನದಿ ಮರೇ ಡಾರ್ಲಿಂಗ್. ಅಂಟಾರ್ಟಿಕ್ ಖಂಡದ ಅತಿ ಉದ್ದವಾದ ನದಿ, ಅಂಟಾರ್ಟಿಕ್ ಖಂಡದಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿ ಯಾವ್ದಂದ್ರ ಲ್ಯಾಂಬರ್ಟ್ ನೋಡಿ. ಸಪ್ತ ಖಂಡಗಳ ಸಪ್ತ ನದಿಗಳಂತ ಕರೀತಾರೆ. ಮರೇ ಡಾರ್ಲಿಂಗ್ ಆಸ್ಟ್ರೇಲಿಯಾ ಖಂಡದ ಅತಿ ಉದ್ದವಾದ ನದಿ, ಯುರೋಪ ಖಂಡ ಯಂಗಸ್ತೆ, ಏಷ್ಯಾ ಖಂಡ ಯಂಗಸ್ತೆ, ಯುರೋಪ ಖಂಡ ಓಲ್ಗಾ, ಉತ್ತರ ಅಮೆರಿಕ ಮಿಸಿಸಿಪ್ಪಿ, ದಕ್ಷಿಣ ಅಮೆರಿಕ ಅಮೆಜಾನ್, ಆಫ್ರಿಕಾ ನೈಲ್. ಇವುಗಳಲ್ಲಿ ಉತ್ತರಾಭಿಮುಖವಾಗಿ ಹರಿಯುವ ನದಿ ಯಾವುದು? ಯಾವ ನದಿ ಉತ್ತರಾಭಿಮುಖವಾಗಿ ಹರಿಯುತ್ತದೆ? ವೆರಿ ಗುಡ್, ನೈಲ್ ಅನ್ನುವಂತ ನದಿ ಇದೆಯಲ್ಲ, ಈ ನೈಲ್ ನದಿ ಉತ್ತರಾಭಿಮುಖವಾಗಿ ಹರಿಯುವಂತ ನದಿಯಾಗಿದೆ. ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನು ಇಬ್ಬಾಗ ಮಾಡುವ ನದಿ ಯಾವುದು? ರಾಂಗ್, ಕಾಂಗೋ ನದಿ ನೋಡಿ. ಕಾಂಗೋ. ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳಗಳನ್ನ ಇಬ್ಬಾಗ ಮಾಡುವ ನದಿ ಯಾವ್ದಂದ್ರ ಕಾಂಗೋ. ಕಾಂಗೋ ಎಂಬ ನದಿ ಈ ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳಗಳನ್ನ ಇಬ್ಬಾಗ ಮಾಡುವ ನದಿಯಾಗಿದೆ. ಕೆಳಗಿನಲ್ಲಿ ಹಿಮಾಲಯ ಶ್ರೇಣಿ ಯಾವ ಪರ್ವತಗಳು ಭಾರತದಲ್ಲಿ ಕಂಡುಬರುತ್ತವೆ? ಹಿಮಾಲಯ ಶ್ರೇಣಿ ಯಾವ ಪರ್ವತಗಳು ಭಾರತದಲ್ಲಿ
ಮೌಂಟ್ ಎವರೆಸ್ಟ್, ಧೌಲಗಿರಿ, ಅನ್ನಪೂರ್ಣ, ನಂದಾದೇವಿ ಯಾವ್ದಿಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತದೆ? ಕರೆಕ್ಟ್ ಆನ್ಸರ್ ಮಾಡಿ. %74 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರೈಟ್ ಆನ್ಸರ್. ಸರಿಯಾಗಿರುವಂತ ಉತ್ತರ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ನಂದಾದೇವಿ ಎಲ್ಲಿದೆ ಅಂದ್ರೆ, ನಂದಾದೇವಿ ಇದು ಉತ್ತರಾಖಂಡದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ನದಿಯಾಗಿದೆ. ಉತ್ತರಾಖಂಡದಲ್ಲಿ ಕಂಡುಬರುವ ಅತ್ಯಂತ ಪ್ರಮುಖವಾಗಿರುವಂತ ನದಿ ಅಂದ್ರೆ ಪರ್ವತ ಇದು ನಂದಾದೇವಿ. ನೋಡಿ, ನಮ್ಮ ಮೌಂಟ್ ಎವರೆಸ್ಟ್ ದಲ್ಲಿ ಕಂಡುಬರುವ ಎತ್ತರವಾದ ಶಿಖರಗಳು ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲು, ಧವಳಗಿರಿ, ಮಾನ್ಸಲು, ಚೊಯ್ಯು, ನಂಗಪ್ರಭಾತ, ಅನ್ನಪೂರ್ಣ, ನಂದಾದೇವಿ. ಇಂಡಿಯಾದಾಗ ಕಂಡುಬರು ಎರಡೇ ಇದಾಗ, INDI ಎಲ್ಲ ನೇಪಾಳ ದೇಶನೇ. ನೋಡಿ, ಎಲ್ಲ ಎತ್ತರವಾದ ಪರ್ವತಗಳೇ. 8848.86 ಮೀಟರ್ ಎತ್ತರವಾಗಿದೆ. 8598 ಮೀಟರ್ ಎತ್ತರವಾಗಿದೆ. 8481 ಮೀಟರ್ ಎತ್ತರವಾಗಿದೆ. 8172 ಮೀಟರ್ ಎತ್ತರವಾಗಿದೆ. 8156 ಮೀಟರ್ ಎತ್ತರವಾಗಿದೆ. 8126 ಮೀಟರ್ ಎತ್ತರವಾಗಿದೆ. 8078 ಮೀಟರ್ ಎತ್ತರವಾಗಿದೆ. ಅಲ್ಲ ಸರಿ, ಇದು ಚೊಯ್ಯು 8153 ಮೀಟರ್ ಎತ್ತರವಾಗಿದೆ. 8026 ಮೀಟರ್ ಎತ್ತರವಾಗಿದೆ. 7817 ಮೀಟರ್ ಎತ್ತರವಾಗಿದೆ. ಅನ್ನಪೂರ್ಣ, ನಂದಾದೇವಿ ಕೂಡ 7816 ಮೀಟರ್ ಎತ್ತರವಾಗಿದೆ. ಈ ತರ ಪ್ರಪಂಚದ ಅತಿ ಎತ್ತರವಾಗಿರುವಂತ ಶಿಖರಗಳು ಇವೆಲ್ಲ ಇವು. ಜಗತ್ತಿನ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ನಂತರ ಎತ್ತರವಾದ ಎರಡನೇ ಶಿಖರ ಅಂದ್ರೆ K2. ಬಟ್ K2 ಹಿಮಾಲಯದಲ್ಲಿ ಇಲ್ಲ, ಇದು ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಕಾರಾಕೋರಂ ಶ್ರೇಣಿ, ಕುರುಂ ಅಂತ ಬರೆದ್ರಿ. ಕಾರಾಕೋರಂ ಶ್ರೇಣಿ ಇನ್ನೊಂದು ಹೆಸರೇ ಕೃಷ್ಣಗಿರಿ ಪರ್ವತ ಅಂತ ಕರೀತಾರೆ. ಕೃಷ್ಣಗಿರಿಯ ಪರ್ವತ ಅಂದ್ರು ಒಂದೇ, ಕಾರಾಕೋರಂ ಶ್ರೇಣಿ ಅಂದ್ರು ಒಂದೇ. ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಭೀಮಾ, ಭದ್ರಾ, ಮಲಪ್ರಭಾ, ಘಟಪ್ರಭಾ. ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ ಕ್ವಶನ್. ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿ ಉಪನದಿ ಅಲ್ಲ ಅಂದ್ರೆ ಭದ್ರಾ ಅಲ್ಲ. ನೋಡಿ, ಭದ್ರಾ ಎಂಬುದು ಅಲ್ಲ. ಬೆಣ್ಣೆತೋರೆ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬೆಣ್ಣೆತೋರೆ ಎಂಬ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬೆಣ್ಣೆತೋರೆ ಎಂಬ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿದೆ ಅಂದ್ರೆ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭೀಮಾ ನದಿಗೆ. ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ? ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನ ಉತ್ಪಾದಿಸಲಾಗುತ್ತದೆ? ಸೋಲಾರ್ ಪವರ್ ಅನ್ನು ಹೈಯೆಸ್ಟ್ ಉತ್ಪಾದನೆ ಮಾಡುವ ದೇಶ ಯಾವುದು? ಸೌರಶಕ್ತಿಯನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಯಾವಂದ್ರೆ ಚೀನಾ ದೇಶ. ನೋಡಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆ ಮಾಡುವ ದೇಶ ಚೀನಾ. ಪೆನ್ಸಿಲ್ವೇನಿಯಾ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ಗಣಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಪೆನ್ಸಿಲ್ವೇನಿಯಾ ಎಂಬ ಚಿನ್ನದ ಗಣಿ, ಇದು ಕಲ್ಲಿದ್ದಲು ಗಣಿ. ಪೆನ್ಸಿಲ್ವೇನಿಯಾ ಎಂಬ ಕಲ್ಲಿದ್ದಲು ಗಣಿ ಯಾವ ದೇಶದಲ್ಲಿ ಇದೆ ಅಂದ್ರೆ
USA ನೋಡಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ದೇಶ. USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ದೇಶದಲ್ಲಿ ಪೆನ್ಸಿಲ್ವೇನಿಯಾ ಅನ್ನುವಂತ ಒಂದು ಪ್ರಸಿದ್ಧವಾದ ಕಲ್ಲಿದ್ದಲ ಗಣಿ ಇದೆ. ಓಜನ್ ವಲಯ ಯಾವುದು? ಉಷ್ಣ ವಲಯ, ಟ್ರೋಪೋಸ್ಫಿಯರ್, ಟ್ರೋಪೋಪಾಸ್, ವಾಯುಮಂಡಲ, ಸ್ಟ್ರಾಟೋಸ್ಫಿಯರ್, ಫೋಟೋಸ್ಫಿಯರ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ ಇದು. ಓಜನ್ ಪದರು ಯಾವ ವಲಯದಲ್ಲಿ ಕಂಡುಬರುತ್ತದೆ? ಎಲ್ಲಿ ಕಂಡು ಬರ್ತದೆ? ಇರೋದು ವಾಯುಮಂಡಲದಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ವಾಯುಮಂಡಲವನ್ನು ಗಮನಿಸಿದಾಗ ವಾಯುಮಂಡಲವನ್ನು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ ವಾಯುಮಂಡಲವನ್ನ 5 ವಲಯಗಳನ್ನಾಗಿ ವಿಂಗಡಿಸ್ತೀವಿ. 5 ವಲಯಗಳು. ಒಂದು ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯನ ಮಂಡಲ, ಇದು ಬಾಯಮಂಡಲ. 0 ರಿಂದ 10, 10 ರಿಂದ 50, 50 ರಿಂದ 80, 80 ರಿಂದ 400, 1600 ಕಿಲೋಮೀಟರ್. ಟ್ರೋಪೋ, ಸ್ಟ್ರಾಟೋ, ಮಿಸ್ಸೋ, ಥರ್ಮೋ, ಎಕ್ಸೋ. ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯನ ಮಂಡಲ, ಬಾಹ್ಯಮಂಡಲ 5 ಮಂಡಲಗಳನ್ನಾಗಿ ವಿಂಗಡಿಸ್ತೀವಿ. ವಾಯುಮಂಡಲದಲ್ಲಿ 77.8%, 78.08% ಏನಿದೆ? 78.08% ಏನಿದೆ ವಾಯುಮಂಡಲದಲ್ಲಿ? ಎಸ್, ವೆರಿ ಗುಡ್. ಸಾರಜನಕ ಇದೆ ನೋಡಿ. ಸಾರಜನಕ ಮೀನ್ಸ್ ನೈಟ್ರೋಜನ್. ಸಾರಜನಕ, ಸಾರಜನಕ 20.94%. ಆಮ್ಲಜನಕ ಇದೆ, ಆಕ್ಸಿಜನ್ 0.93%. ಆರ್ಗನ್ ಇದೆ 0.03%. ಕಾರ್ಬನ್ ಇದೆ 0.00005%. O3 ಇದೆ ನೋಡಿ. O3 ಅಂದ್ರೂ ಒಂದೇ, ಓಜನ್ ಅಂದ್ರೂ ಒಂದೇ. 78.08% ನೈಟ್ರೋಜನ್ ಇದೆ, 20.94% ಆಕ್ಸಿಜನ್, 0.93 ಆರ್ಗನ್, 0.03 ಕಾರ್ಬನ್, 0.005% O3 ಅನ್ನು ನಾವು ನೋಡ್ತೀವಿ. ವಾಯುಮಂಡಲದಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ಅನಿಲಗಳು. ಮಳೆ, ಗಾಳಿ, ಮಿಂಚು, ಗುಡುಗು, ಸಿಡಿಲುಗಳು ಸಂಭವಿಸುವಂತಹ ವಲಯ, ವಿಮಾನಗಳ ಹಾರಾಟದ ವಲಯ ಮತ್ತು ಓಜನ್ ಪದರ ಕಂಡುಬರುವ ವಲಯ, ಉಲ್ಕಿಗಳು, ಭಸ್ಮಗಳು ವಲಯ, ಅರೋರ ಕಂಡುಬರುವ ವಲಯ, ರೇಡಿಯೋ ತರಂಗಗಳ ವಲಯ, ರೇಡಿಯೋ ಇಂಜಿನಿಯರಿಂಗ್ ವಲಯ, ಕಾಂತೀಯ ವಲಯ, ಕಾಂತತ್ವದ ವಲಯ ಅಂತ ಹೇಳಿ ಕರೀತಾರೆ. ಕೆಳಕಂಡವುಗಳಲ್ಲಿ ಯಾವ ಬೆಳೆಯು ಮಣ್ಣಿನಲ್ಲಿರುವ ಸಾರಜನಕ ಅಂಶವನ್ನು ಹೆಚ್ಚಿಸುತ್ತದೆ? ಯಾವ ಬೆಳೆ? ಆಲೂಗಡ್ಡೆ, ಸೊರ್ಗಮ್, ಸೂರ್ಯಕಾಂತಿ, ಬಟಾಣಿ. ಯಾವ ಒಂದು ಬೆಳೆ? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಕೆಳಕಂಡ ಯಾವ ಬೆಳೆಯು ಮಣ್ಣಿನಲ್ಲಿ ಸಸಾರಜನಕವನ್ನು ಹೆಚ್ಚಿಸುತ್ತದೆ ಅಂದ್ರೆ ಬಟಾಣಿ ನೋಡಿ. ಬಟಾಣಿ ಎಂಬುದು ಸಸಾರಜನಕ ಹೆಚ್ಚಿಸುವಂತಹ ಬೆಳೆಯಾಗಿದೆ. ಸಸಾರಜನಕ ಬಟಾಣಿ. ಸಹತುಷ್ ಶಾಲುಗಳ ಗುಣಮಟ್ಟ ಮತ್ತು ಬೇಡಿಕೆ ಕೆಳಗಿನ ಯಾವ ಜಾತಿಯ ಚಿಗರೆ ಹುಲ್ಲೆಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ಅಂತ ಕ್ವಶನ್ ಆಗಿದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಬ್ಲಾಕ್ ಬಕ್ಗಳು, ಚಿರು, ಗೋವಾ ಹುಲ್ಲೆ,
ಗೋಟ್ ಹುಲ್ಲೆ. ಎಕಾಲಜಿ ಎನ್ವೈರನ್ಮೆಂಟ್ ಮೇಲೆ ಕ್ವಶನ್ ಹೆಂಗ್ ಕೇಳ್ತಾನ ನೋಡಿ. ತುಷ್ ಶಾಲ್ ಗುಣಮಟ್ಟ ಮತ್ತು ಬೇಡಿಕೆ ಈ ಕೆಳಗಿನ ಯಾವ ಜಾತಿಯ ಚಿಗರೆ ಹುಲ್ಲಿಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ಅಂತ ಕ್ವಶನ್ ಕೇಳೋಣ. ಚಿರು ಅಥವಾ ಟಿಬೇಟಿಯನ್ ಹುಲ್ಲೆ ರೈಟ್ ಆನ್ಸರ್. ಚಿರು ಅಥವಾ ಟಿಬೇಟಿಯನ್ ಹುಲ್ಲೆ. ತೀವ್ರವಾದ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ಸರ್ಕಾರ ಗುರುತಿಸಿರುವ ಭಾರತದ 4 ಹವಳಗಳ ಬಂಡೆಗಳ ಪ್ರದೇಶ ಪೈಕಿ ಈ ಕೆಳಗಿನಲ್ಲಿ ಯಾವುದು ಅಲ್ಲ ಅಂತ ಕ್ವಶನ್ ಕಟ್ಟ. ಮನ್ನಾರ ಕೊಲ್ಲಿ, ಕಂಬಾತ್ ಕೊಲ್ಲಿ, ಲಕ್ಷದ್ವೀಪಗಳು, ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಯಾರು ಆನ್ಸರ್ ಮಾಡ್ತಾರೆ ಇದನ್ನು? ಆನ್ಸರ್ ಮಾಡ್ತಾರೆ. ಜ್ವಾಲಾಮುಖಿ ಅಲ್ಲ, ಹವಳ ಬಂಡೆಗಳು ಅಲ್ಲೇ ಅಲ್ವ. ಜ್ವಾಲಾಮುಖಿ ನಿರ್ಮಾಣಗೊಂಡಿದೆ. ಅಂಡೋಮಾನ್ ನಿಕೋಬಾರ್ ಪೂರ್ತಿ ಬಂದ್ಬಿಟ್ಟು ಅಂಡೋಮಾನ್ ಮತ್ತು ನಿಕೋಬಾರ್ ಯಾವ ತರ ರಚನೆಯಾಗಿದೆ ಅಂದ್ರೆ ಜ್ವಾಲಾಮುಖಿಯ ಶಿಲೆಗಳಿಂದ ರಚನೆಯಾಗಿದೆ ಅಲ್ಲ. ಯಾರ ಡಿ ಬಂದ್ಬಿಟ್ಟು ಆಯ್ತಿನ ಅನ್ನಲ್ಲ ಆಯ್ತು. ಎಲ್ಲೋ ಒಂದು ಸಣ್ಣದಾದಂತ ನಾವು ಯಾರೋ ಎದೆ ಬಡಿತ ಜೋರಾಗಿದೆ ಹಾಸ್ಪಿಟ್ಲ್ಗೆ ಹೋಗಿ ನಿನಗ ಡಾಕ್ಟರ್ದು ಚಿಕಿತ್ಸೆ ಅವಶ್ಯಕತೆ ಇದೆ. ನಿನ್ಗೆ ಎದೆ ಬಡಿತ ಜೋರಾದ ಇಲ್ಲ ಯಾಕದು ಎದೆ ಬಡಿತ ಜೋರಾಗಿದೆ ನಾವು. ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಇದು ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ? ರಾಜಸ್ಥಾನ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಆನ್ಸರ್ ಮಾಡಬಹುದಾ? ಸರಿಯಾಗಿರುವಂತ ಉತ್ತರ ಅಸ್ಸಾಂ ರೈಟ್ ಆನ್ಸರ್ ನೋಡಿ. ಅಸ್ಸಾಂ. ಹಾಗಾದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಮಾನಸ ರೈಟ್ ಆನ್ಸರ್. ಮಾನಸ ಇದು ಸರಿಯಾಗಿರುವಂತ ಉತ್ತರ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಪನ್ನಾ ಎಂಬ ಪ್ರಸಿದ್ಧವಾದ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಪನ್ನಾ ಎಂಬ ಪ್ರಸಿದ್ಧವಾದ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಪನ್ನಾ ಹುಲಿ ಸಂರಕ್ಷಣಾ ತಾಣ. ಮಣಿಪುರ ರಾಜ್ಯದ ಅಧಿಕೃತವಾದ ಭಾಷೆ ಯಾವುದು? ಮೆಟಿಲಾನ್ ಅನ್ನೋದು ಮಣಿಪುರ ರಾಜ್ಯದ ಅಧಿಕೃತವಾಗಿರುವಂತಹ ಭಾಷೆ ನೋಡಿ, ಅಥವಾ ಅದಕ್ಕೆ ಮಣಿಪುರಿ ಅಂತ ಕರೀತಾರೆ. ಮಣಿಪುರಿ ಅಂದ್ರೂ ಒಂದೇ, ಮೆಟಿಲಾನ್ ಅನ್ನೋದು ಒಂದೇ. ಆ ಮೆಟಿಲಾನ್ ಅಥವಾ ಮಣಿಪುರಿ ಅನ್ನೋದು ಈ ಮಣಿಪುರ ರಾಜ್ಯದ ಅಧಿಕೃತ ಭಾಷೆ ಆದ್ರೆ ನಾಗಾಲ್ಯಾಂಡದ ಅಧಿಕೃತವಾಗಿರುವಂತ ಭಾಷೆ ಯಾವುದು ಅಂದ್ರೆ ಅದು ಆಂಗ್ಲ ಭಾಷೆ ನೋಡಿ. ಮೆಟಿಲಾನ್ ಯಾರೋ ಪಾನಿಪುರಿಯನ್ನು. ಕೆಳಗಿನ ಯಾವುದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ ಅಂತ ಕ್ವಶನ್ ಕೇಳೋಣ. ಸರಿಯಾದಂತ ಉತ್ತರ ಗ್ರೀನ್ಲ್ಯಾಂಡ್ ನೋಡಿ. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಯಾವಂದ್ರ ಗ್ರೀನ್ಲ್ಯಾಂಡ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವ್ದಂದ್ರ ಮಜುಲಿ ನದಿ ದ್ವೀಪ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂದ್ರೆ ಮಜುಲಿ. ಅದರ ಪ್ರಪಂಚದ ಅತಿ ದೊಡ್ಡ ಸಾಗರಿಕ ದ್ವೀಪ ಯಾವ್ದಂದ್ರ ಗ್ರೀನ್ಲ್ಯಾಂಡ್ ನೋಡಿ.
ಗ್ರೀನ್ಲ್ಯಾಂಡ್. ಗೋಬಿ ಮರುಭೂಮಿ ಎಲ್ಲಿದೆ? ಗೋಬಿ ಮರುಭೂಮಿ. ಗೋಬಿ ಮರುಭೂಮಿ ಎಷ್ಟು ಚೆನ್ನಾಗಿದೆ ನೋಡ ಅದು. ಗೋಬಿ ಮರುಭೂಮಿ ಸಜ್ಜಕ್ ಗೋಬಿ ಮರುಭೂಮಿ ಹೋಗಿ ಬಾ ಒಂದ್ಸರಿ ನೀ. ಚಿಲಿ ದೇಶ, ಚೀನಾ ದೇಶ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ. ಗೋಬಿ ಮರುಭೂಮಿ ಎಲ್ಲಿದೆ ಅಂದ್ರೆ ಚೀನಾ ದೇಶದಲ್ಲಿ ಕಂಡು ಬರ್ತದೆ. ಜಗತ್ತಿನಲ್ಲಿ ಒಂದು ವಿಶಿಷ್ಟವಾಗಿರುವಂತ ಮರುಭೂಮಿ ಯಾವ್ದಂದ್ರೆ ಗೋಬಿ ಮರುಭೂಮಿ. ಆ ಗೋಬಿ ಮರುಭೂಮಿ ಎಲ್ಲಿ ಅದಾನಂದ್ರ ಚೀನಾ ದೇಶದಲ್ಲಿ ಕಂಡು ಬರ್ತದೆ. ಅಟಕಾಮ ಮರುಭೂಮಿ ಎಲ್ಲಿದೆ? ಅಟಕಾಮ ಮರುಭೂಮಿ. ಅಟಕಾಮ ಮರುಭೂಮಿ ಎಲ್ಲಿದೆ? ಚೀಲಿ ದೇಶದಲ್ಲಿ ಇದೆ ನೋಡಿ. ದಕ್ಷಿಣ ಅಮೆರಿಕದ ಚೀಲಿ ದೇಶ. ದಕ್ಷಿಣ ಅಮೆರಿಕದ ಚೀಲಿ ದೇಶದಲ್ಲಿ ಅಟಕಾಮ ಮರುಭೂಮಿ. ಈ ಅಟಕಾಮ ಮರುಭೂಮಿ ಸ್ಪೆಷಲ್ ಏನಂದ್ರ 400 ವರ್ಷಗಳಿಂದ ಒಂದು ಹನಿನೂ ಮಳೆ ಆಗಿಲ್ಲ ಅಂತ. ಇದಂತ ಪುಣ್ಯ ಭೂಮಿ ಇರ್ಬೋದು. ಎಂತಿದ್ದ ಮರುಭೂಮಿಗಳವ ನೋಡಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ? ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ನಿರ್ಮಾಣವಾಗಲು ಕಾರಣವಾಗಿರುವಂತ ಶೀತ ಸಾಗರದ ಪ್ರವಾಹ ಯಾವುದು? ಚಿಲಿ, ಪೆರು, ಪಶ್ಚಿಮ ಆಸ್ಟ್ರೇಲಿಯಾ, ಪೂರ್ವ ಆಸ್ಟ್ರೇಲಿಯಾ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ನಿರ್ಮಾಣವಾಗಲು ಕಾರಣವಾಗಿರುವಂತ ಸಾಗರದ ಪ್ರವಾಹ ಯಾವುದು? ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ನಿರ್ಮಾಣವಾಗಲು ಕಾರಣವಾಗಿರುವಂತ ಸಾಗರದ ಪ್ರವಾಹ ಯಾವುದಂದ್ರ ಪಶ್ಚಿಮ ಆಸ್ಟ್ರೇಲಿಯಾ. ರೈಟ್ ಆನ್ಸರ್. ಪಶ್ಚಿಮ ಆಸ್ಟ್ರೇಲಿಯಾ ಎಂಬುದು ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ನಿರ್ಮಾಣವಾಗಲು ಕಾರಣ. ಎಲ್ಲೆಲ್ಲಿ ಶೀತ ಸಾಗರದ ಪ್ರವಾಹಗಳು ಬೀಸವೋ ಅವೆಲ್ಲ ಭೂಮಿ ಸತ್ಯನಾಶ ಮಾಡ್ಯಾವ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶೀತ ಸಾಗರ ಪ್ರವಾಹಗಳು ಬೀಸವಲ್ಲ ಅಲ್ಲಿ ತಗದನೆ ಅದೇ. ಒಂದ್ ನನಿನ ಮಳೆ ಇಲ್ಲ, ಸುಮ್ ಕಲ್ಲಂಗಡಿ ಮಾಡ್ಕೋತೀವಿ ಗಡದಲ್ಲಿ. ಒಂದು ಒಂಟಿ, ಒಂದು ಕಲ್ಲಂಗಡಿ, ಮಧ್ಯಾಹ್ನದ ಸಜ್ಜಕ್, ಒಂದು ಗಂಗಳ ಸಜ್ಜಕ್. ಪ್ರಪಂಚದ ಮರುಭೂಮಿಯ ಹಡಗು ಯಾವ್ದದ್ ಕರೀತಾರೆ ಅಂದ್ರೆ, ಮರಳುಗಾಡಿನ ಹಡಗು ಯಾವ್ದಂದ್ರೆ ಅದು ಒಂಟೆ ತೋಳೋದು. ಎಸ್, ರೈಟ್. ಆನ್ಯಾಕ ಈ ಚೀಲಿ ಮತ್ತು ಪೇರು ಅದಾವಲ್ಲ, ಈ ಚೀಲಿ ಪೇರುಗಳಿಂದ ಯಾವ ಮರುಭೂಮಿ ನಿರ್ಮಾಣ ಆಗಿದೆ ಹೇಳ್ರಿ ನೋಡಮ್ಮ. ನಿಮ್ಗೆ ಗೊತ್ತಾತ್, ನೀವು ಶಾಣೆ ಅದೇರ. ಚೀಲಿ ಮತ್ತು ಪೇರು ಅದಲ್ಲ, ಎಕ್ಸಲೆಂಟ್. ಅಟಕಾಮ ಮರುಭೂಮಿ ನಿರ್ಮಾಣ ಆಗಿದೆ ಇದರಿಂದ. ಸಹರಾ ಯಾಕದು? ಅಟಕಾಮ ಮರುಭೂಮಿ. ಕ್ಯಾನೋರಿ ಎಂಬ ಪ್ರವಾಹದಿಂದ ನಿರ್ಮಾಣಗೊಂಡ ಮರುಭೂಮಿ ಯಾವುದು? ಕ್ಯಾನೋರಿ ಎಂಬ ಶೀತ ಸಾಗರದ ಪ್ರವಾಹದಿಂದ. ಎಕ್ಸಲೆಂಟ್. ಸಹರಾ ಮರುಭೂಮಿ ನೋಡಿ, ಸಹರಾ ಮರುಭೂಮಿ. ಬೆಂಗ್ವಿಲಾ ಎಂಬ ಶೀತ ಸಾಗರದ ಪ್ರವಾಹದಿಂದ. ಸರಿಯಾದಂತ ಉತ್ತರ ಕಲಹರಿ ಮರುಭೂಮಿ ನೋಡಿ, ಕಲಹರಿ ಮರುಭೂಮಿ. ಬರ್ಕೋರಿ ಎಲ್ಲ ಇವು ನಾ ಹೇಳೋದು ಕ್ವಶನ್ ಆಗ್ತಾವ. ನಮ್ಮ ಕರ್ನಾಟಕ ರಾಜ್ಯದ ದ ಫಸ್ಟ್ ವೆಟ್ಲ್ಯಾಂಡ್ ಇನ್ ಕರ್ನಾಟಕ
ರಂಗನತಿಟ್ಟು ಕರ್ನಾಟಕ ರಾಜ್ಯದ ಮೊದಲ ಜೌಗು ತಾಣ ಅಂತ ಕರಿತೀವಿ. ಮೊದಲ ಜೌಗು ತಾಣ ಅಂದ್ರ ಒಂದೇ ರಾಮಸಾರ್ ತಾಣ. ಮೊನ್ನೆ ಯಾರ ಕ್ವಶನ್ ಕೇಳ್ಯಾರ ನನಗ್ ಫೋನ್ ಮಾಡಿ, ರಂಗನತಿಟ್ಟು ನೀವು ಜೋಗು ತಾಣ ಅಂತಂದಿರಿ, ಅದ ರಾಮಸಾರ್ ಸೇರ್ಪಡೆಗಿಲ್ರಿ ಯಾ ಸರ್ ಅಂತಂದ. ಹ್ಞೂ ಅಪ್ಪ ಹೌದು ಕರೆಕ್ಟ್, ನೀ ಹೇಳಿದ್ದೆ ಕರೆಕ್ಟ್, ಓದ್ ಹಂಗೆ ಓದ ಅಂತ ಹೇಳಿದೆ. ಎಲ್ಲ ಒಂದೇ. ಅದು ವೆಟ್ಲ್ಯಾಂಡ್ ಅಂದ್ರು ಒಂದೇ, ಸಹರಾಮ್ ಏನು ರಾಮಸಾರ್ ತಾಣ ಅಂದ್ರು ಒಂದೇ. ಅದೇ ಅವು ನಮ್ ಶಿಷ್ಯರೇ ಅವು. ಜೋಗು ತಾಣ ಅಂದ್ರು ಒಂದೇ. ವೆಟ್ಲ್ಯಾಂಡ್, ಜೋಗು ತಾಣ, ರಾಮಸಾರ್ ತಾಣಗಳು. ಸರಿಯಾಗಿರುವಂತ ಉತ್ತರ ಈ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ, ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ. ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂದ್ರ ಮಂಡ್ಯದಲ್ಲಿ ಕಂಡು ಬರ್ತದೆ ನೋಡಿ. ಮಂಡ್ಯ. ಕೊಕ್ಕರೆ ಬೆಳ್ಳೂರು ಅನ್ನುವಂತ ಒಂದು ಪ್ರಸಿದ್ಧವಾದ ಪಕ್ಷಿಧಾಮ ಇದೆಯಲ್ಲ, ಸಮುದಾಯ ಮೀಸಲು ಪ್ರದೇಶ ಅಂತ ಹೇಳಿದ್ದೆ ಮೊನ್ನೆ ನಿಮ್ಗೆ ನಾನು. ಆ ಕೊಕ್ಕರೆ ಬೆಳ್ಳೂರು ಅನ್ನುವಂತ ಸಮುದಾಯ ಮೀಸಲು ಪ್ರದೇಶ ಕರ್ನಾಟಕ ರಾಜ್ಯದ ಎಲ್ಲಿ ಕಂಡು ಬರ್ತದೆ? ಇದೇ ಮಂಡ್ಯದಲ್ಲಿ ಇದೆ ನೋಡಿ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸಮುದಾಯ ಮೀಸಲು ಪ್ರದೇಶ. ನಂದಿ ಬೆಟ್ಟ ಎಲ್ಲಿದೆ? ನಂದಿ ಬೆಟ್ಟ. ನಂದಿ ಬೆಟ್ಟ ಫೇಮಸ್. ಅದು ಬಹಳ ಸಮೃದ್ಧವಾಗಿರುವಂತ ತಂಪಾಗಿರುವಂತ ತಾಣ. ಹೋಗಿ ಬನ್ರಿ ನಂದಿ ಬೆಟ್ಟಕ್ಕೆ. ಹೋಗಿ ಸ್ಟೇಟಸ್ ಹಾಕ್ರಿ. ಸ್ಟೇಟಸ್ ಹಾಕಿ ನಮ್ಗೆಲ್ಲಾ ನಂದಿ ಬೆಟ್ಟಕ್ಕೆ ಹೋಗಿ ಅಂತ ಹೇಳಿ ನಾವ್ ಬಿದ್ದು ಅಜ್ಜೆ ಅಳ್ಬೇಕು ನೋಡಿ. ಚಂತಾನ ಇಲ್ಲಿ ಕೂತಿರ್ತೀವಿ, ನಂದಿ ಬೆಟ್ಟಕ್ಕೆ ಹೋಗಿ ಬರೋದು ಫೇಮಸ್. ಮಹಾತ್ಮ ಗಾಂಧೀಜಿ ಅವರು ಕಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂತ ತಾಣ ಅದು ನಂದಿ ಬೆಟ್ಟ ಅನ್ನುವಂಥದ್ದು. ಉಗಾಂಡಕ್ಕೆ ಹೋಗಿ ಬರ್ತೀನಿ ನಾನು. ನೀ ನಂದಿ ಬೆಟ್ಟಕ್ಕೆ ಹೋಗು, ನಾನು ಉಗಾಂಡ ಕಳಿಸು. ಮೊನ್ನೆ ಯುದ್ಧ ನಡೆದ ಆ ದೇಶಕ್ಕೆ ಹೋಗಂತ ನನಗೆ. ರಷ್ಯಾದ ಅಪೋಸಿಟ್ ಉಕ್ರೇನ್ ವರ್ಸಸ್ ರಷ್ಯಾ ದೇಶ ಮ್ಯಾಚ್ ಯುದ್ಧ ನಡೆದಿತ್ತು. ಈ ನೀವ್ಯಾಕೆ ಒಂದ್ಸರಿ ಉಕ್ರೇನ್ಗೆ ಭೇಟಿ ಕೊಡಬಾರ್ದಂತ ಅಲ್ಲಿ ಬಿಟ್ಟು ಹೊಸ ಓಡಿ ಬರ್ಲಾಗತ್ತ ಒಳ್ಳೆ ಇಂಡಿಯಾಕ್ಕ. ನಾನು ಉಕ್ರೇನ್ ಕಳ್ಸಾರ ನೋಡ್ರಿ. ಎಷ್ಟು ಜೀವದಿರಿ ಸುದ್ದಿ ನನ್ನ ಮ್ಯಾಗ. ರಾಮದೇವರ ಬೆಟ್ಟ ರಣಹದ್ದುಗಳಿಗೆ ಫೇಮಸ್ ಆಗಿದೆ. ಅದು ಆ ರಣಹದ್ದುಗಳಿಗೆ ಫೇಮಸ್ ಆಗಿರುವಂತ ರಾಮದೇವರ ಬೆಟ್ಟ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ ಆಗಿದೆ. ಸರಿಯಾದಂತ ಉತ್ತರ ರಾಮನಗರದಲ್ಲಿದೆ. ರಾಮದೇವರ ಬೆಟ್ಟ ರಣಹದ್ದು ಧಾಮ ಅದಕ್ಕೆ ಫೇಮಸ್. ರಣಹದ್ದುಗಳಿಗೆ ರಾಮನಗರದಲ್ಲಿದೆ ನೋಡಿ. ಬಿರುವಾಳು ಆಣೆಕಟ್ಟು ಎಲ್ಲಿದೆ? ಬಿರುವಾಳು ಆಣೆಕಟ್ಟು. ಬಿರುವಾಳು ಎಂಬ ಆಣೆಕಟ್ಟು. ಬಿರುವಾಳ ಎಂಬ ಆಣೆಕಟ್ಟು. ಬಿರುವಾಳ ಎಂಬ ಆಣೆಕಟ್ಟು ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿದೆ ನೋಡಿ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕದು. ಮೈಸೂರು ಜಿಲ್ಲೆಯ HD ಕೋಟೆ ಅಂದ್ರೆ ಏನು? ಹೆಗ್ಗನ ದೇವನ ಕೋಟೆ ಅಂತ ಅರ್ಥ. ಆ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬಿರುವಾಳ ಫೇಮಸ್ ಆಗಿರುವಂತದ್ದು